ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಲ್ಲಿ ಭಕ್ತಿ ಶರಣಾರ್ಥಿಗಳು. ಚಿತ್ತರಿಗೆ ಶ್ರೀ ವಿಜಯ ಮಹಾಂತೇಶ್ವರ ತೀರ್ಥದಲ್ಲಿ ನಿಸರ್ಗ ಚಿಕಿತ್ಸೆ, ಪ್ರಕೃತಿ ಚಿಕಿತ್ಸೆ, ಅದರ ಸಲುವಾಗಿ ಪ್ರಾಸ್ತಾವಿಕ ಒಂದೆರಡು ಮಾತುಗಳನ್ನು ಇಲ್ಲಿ ನಮ್ಮದೇ ಒಂದು ಲೇಖನದ ಅಲ್ಲೇ ನೋಡೋಣ. ಪ್ರಸ್ತುತ ಆಧುನಿಕ ಜಗತ್ತಿನಲ್ಲಿ ವಿಜ್ಞಾನ ತಂತ್ರಜ್ಞಾನದ ಪ್ರಗತಿ ತನ್ನ ಅಂತಿಮ ಗುರಿ ತಲುಪುತ್ತಿದೆ. ಆರೋಗ್ಯ ಕ್ಷೇತ್ರವೂ ಸಹಿತ ಇದಕ್ಕೆ ಹೊರತಾಗಿಲ್ಲ. ಅತ್ಯಾಧುನಿಕ ಪಾಲಿಕ್ಲಿನಿಕ್ಗಳು, ಅವುಗಳಲ್ಲಿ ಲೇಜರ, ಲೆಪ್ರೋಸ್ಕೋಪಿ, ಲಿಟ್ರೋಸ್ಟೆಪ್ಸಿ ಯಂತಹ ಚಮತ್ಕಾರಿಕ ಉಪಚಾರಗಳು ಬರೀ ಉಪಚಾರಕ್ಕಷ್ಟೇ ಅಲ್ಲದೆ ರೋಗ ನಿದಾನಕ್ಕೂ ಡಯಾಗ್ನೋಸಿಸ್ಗೂ ಸಹಿತ ಚಮತ್ಕಾರಿಕ ಉಪಕರಣಗಳು ಸಹಿತ ಈಗ ಸಂಶೋಧನೆ ಆಗಿವೆ. ಎಕ್ಸ್ರೇ, ಅಲ್ಟ್ರಾಸೌಂಡ, MRI ಸ್ಕ್ಯಾನ, CT ಸ್ಕ್ಯಾನ ಹಿಂಗೆ ಇತ್ಯಾದಿ ದೇಹದ ವಿವಿಧ ಅಂಗಗಳ ಪರೀಕ್ಷೆಗೆ ವಿವಿಧ ಬಗೆಯ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಸೃಷ್ಟಿಯಾಗಿದ್ದಾರೆ. ಬೇರೆ ಬೇರೆ ರೋಗಗಳಿಗೆ ನಾನಾ ಬಗೆಯ ವೈದ್ಯರುಗಳು ಹುಟ್ಟಿಕೊಂಡು ಜನಸಾಮಾನ್ಯರಿಗೆ ಸಹಜ ಆರೋಗ್ಯ ಮರೀಚಿಕೆಯಾಗಿದೆ. ಅದು ಸಾಮಾನ್ಯ ಜನರ ಕೈಗೆ ಎಟುಕದಂತಾಗಿದೆ. ಆಧುನಿಕ ಪಾಶ್ಚಾತ್ಯ ಪ್ರಣಾಳಿಯಲ್ಲಿ ಈ ಬಗೆಯ ರೋಗಗಳು ಬಾರದಂತೆ ಏನು ಮಾಡಬೇಕು, ಹೇಗೆ ನಿಯಂತ್ರಿಸಬೇಕು, ರೋಗ ಬಾರದ ಹಾಗೆ ಹೇಗೆ ಇರಬೇಕೆಂಬ ಬಗ್ಗೆ ಪೂರ್ವಜ್ಞಾನದ ಕೊರತೆ ಎದ್ದು ಕಾಣುತ್ತಿದೆ. ರೋಗ ಬಂದ ಮೇಲೆ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬರದಂತೆ ಎಚ್ಚರ ವಹಿಸುವಲ್ಲಿ ಪ್ರತಿಯೊಬ್ಬ ನಾಗರಿಕರು ಅನುಸರಿಸಬಹುದಾದ ಆರೋಗ್ಯ ವಿಧಾನಗಳ ಕುರಿತು ಉತ್ತಮ ಸ್ವಾಸ್ಥ್ಯ ಹೇಗೆ ಪಡೆಯಬೇಕೆಂಬ ಬಗ್ಗೆ ಯಾವ ಸಂಶೋಧನೆಗಳೂ ನಡೆಯುತ್ತಿಲ್ಲ. ರೋಗಗಳ ಮೂಲ ಕಾರಣ ಕುರಿತು ಚರ್ಚಿಸುತ್ತಲೇ ಇಲ್ಲ. ಪ್ರಾಚೀನ ಚೀನಾದಲ್ಲಿ ಪ್ರತಿ ಕುಟುಂಬಕ್ಕೊಬ್ಬ ಡಾಕ್ಟರ್ ಇರುತ್ತಿದ್ದ. ಪ್ರತಿ ತಿಂಗಳು ಅವನಿಗೆ ನಿರ್ಧಾರಿತ ಸಂಬಳ ಸಿಗುತ್ತಿತ್ತು. ಒಂದು ವೇಳೆ ಪರಿವಾರದ ಸದಸ್ಯರು ಯಾರಾದರೂ ರೋಗಿ ಆದರೆ ಆ ತಿಂಗಳ ಸಂಬಳ ದೊರೆಯುತ್ತಿರಲಿಲ್ಲ. ಅಂದರೆ ಡಾಕ್ಟರ್ ಮಹತ್ವಪೂರ್ಣ ಕಾರ್ಯ ಅಂದರೆ ಪರಿವಾರದ ಪ್ರತಿಯೊಬ್ಬ ಸದಸ್ಯನಿಗೆ ಒಳ್ಳೆಯ ಸದೃಢ ಆರೋಗ್ಯ ಸಿಗಬೇಕು. ಆಧುನಿಕ ಪಾಶ್ಚಾತ್ಯ ಪದ್ಧತಿಯ ಮುಖ್ಯ ಆಧಾರವಾಗಿರುವ ರೋಗ ಬಂದ ಮೇಲೆ ಔಷಧಿ ಸೇವಿಸುವ ಚಿಕಿತ್ಸಾ ಪದ್ಧತಿಯನ್ನು ನಿಕೃಷ್ಟ ಚಿಕಿತ್ಸಾ ಪದ್ಧತಿ ಎಂದು ಪರಿಗಣಿಸಲಾಗುತ್ತಿತ್ತು. ಈ ಪದ್ಧತಿಯಲ್ಲಿ ಆರೋಗ್ಯವಂತ ಮನುಷ್ಯನ ತಪ್ಪು ಆಹಾರ ವಿಹಾರ, ಅಪ್ರಾಕೃತಿಕ ಭೋಜನ, ಅನಾರೋಗ್ಯಕರ ವಿಚಾರಗಳಿಂದ ರೋಗಿಯಾಗುವುದನ್ನು ಕಾಯ್ದು ಈ ಕುಪ್ರಭಾವಗಳನ್ನು ಇನ್ನೂ ಅಧಿಕ ವಿಷಯುಕ್ತ ಔಷಧಿಗಳಿಂದ ಶರೀರದಲ್ಲಿ ಹತ್ತಿಕ್ಕಲಾಗುತ್ತದೆ. ಶಮನಕಾರಿ ಒಂದು ರೋಗವನ್ನು ಇನ್ನೊಂದು ರೋಗಕ್ಕೆ ಬದಲಾಯಿಸಲಾಗುತ್ತದೆ. ಆದರೆ ರೋಗಿ ಎಂದಿಗೂ ರೋಗಮುಕ್ತನಾಗಲಾರ. ಆಸ್ಪತ್ರೆಗಳಿಂದಲಾಗಲಿ ಡಾಕ್ಟರ್ಗಳಿಂದಾಗಲಿ ಅವ ಮುಕ್ತಿಯನ್ನೇ ಪಡೆಯಲಾರ. ಮಧುಮೇಹ, BP ಆದರೆ ಆಯುಷ್ಯವಿಡೀ ಔಷಧಿ ಸೇವಿಸುತ್ತಿರಬೇಕು. ಅಂತೆಯೇ ಈ ಪಾಶ್ಚಾತ್ಯ ಪ್ರಣಾಳಿಯಲ್ಲಿ ಪಥ್ಯದ ಕುರಿತು ಇಲ್ಲವೇ ಉತ್ತಮ ಸ್ವಾಸ್ಥ್ಯದ ಕುರಿತು ಇದು ಪೂರ್ಣ ಮೌನವಾಗಿದೆ. ಪ್ರತಿ ರೋಗಕ್ಕೂ ರೋಗದ ಮೂಲ ಕಾರಣಗಳನ್ನು ದೂರ ಮಾಡದೆ ಕೇವಲ ವಿಷಯುಕ್ತ ಔಷಧಿಗಳ ಭರವಸೆಯಲ್ಲಿ ಜೀವಿಸಬೇಕಾಗಿದೆ. ಕಾಲದಲ್ಲಿ ಮನುಷ್ಯ ಪ್ರಕೃತಿಯ ಮಡಿಲಲ್ಲಿ ಜೀವಿಸುತ್ತಿದ್ದ. ಪ್ರಕೃತಿಯಲ್ಲಿ ಉಪಲಬ್ಧವಾಗುತ್ತಿದ್ದ ಗಡ್ಡೆ, ಗೆಣಸು, ಹಣ್ಣು, ಹಂಪಲ, ಸೊಪ್ಪು, ತರಕಾರಿ ಇವೇ ಅವನ ಆಹಾರವಾಗಿರುತ್ತಿತ್ತು. ಕಾಡು ಪ್ರಾಣಿಗಳು ದಾಳಿ ಮಾಡಿದಾಗಲೂ ತನ್ನನ್ನು ತನ್ನ ಪರಿವಾರವನ್ನು ರಕ್ಷಿಸಬಲ್ಲ ಶಕ್ತಿವಂತವನಾಗಿದ್ದ. ಕಾಲಾಂತರದಲ್ಲಿ ಬೌದ್ಧಿಕ ವಿಕಾಸವಾಗುತ್ತಾ ತನ್ನ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳುತ್ತಾ ವೈಜ್ಞಾನಿಕ ಪ್ರಗತಿ ಸಾಧಿಸುತ್ತಾ ಐಷಾರಾಮಿ ಜೀವನ ಬಯಸುತ್ತಾ ಪ್ರಕೃತಿಯಿಂದ ಕ್ರಮೇಣ ದೂರ ಸಾಗಿ ಅದರೊಂದಿಗೆ ತನ್ನ ಸಂಬಂಧ ಕಡಿದುಕೊಂಡಿದ್ದಾನೆ. ತನ್ನ ಮನೆಯ ಬಾಗಿಲು ಕಿಟಕಿಗಳನ್ನು ಬಂದ್ ಮಾಡಿ ಏರ್ ಕಂಡೀಷನ್ ರೂಮ್ ಮಾಡಿಬಿಟ್ಟ. ಅಷ್ಟೇ ಅಲ್ಲದೆ ತನ್ನ ಊಟದಲ್ಲಿ
ಚಹಾ, ಕಾಫಿ, ಕೋಲಾ, ಬ್ರೆಡ್, ಜಾಮ್, ನೋಡಲ್, ಪಿಜ್ಜಾ, ಬರ್ಗರ್ದಂಥ ರೆಡಿಮೇಡ್ ನಿಸ್ಸತ್ವ ಆಹಾರ ಸೇವಿಸುತ್ತಿದ್ದಾನೆ. ಹಗಲು ರಾತ್ರಿ ಸುಖ ಸೌಖ್ಯ ಪಡೆಯಲು ಪರಿತಪಿಸುತ್ತಾ ಮಾನಸಿಕ ಒತ್ತಡಕ್ಕೊಳಗಾಗಿದ್ದು, ಈ ಒತ್ತಡದಿಂದ ಮುಕ್ತಿ ಪಡೆಯಲು ಸಿಗರೇಟ್, ತಂಬಾಕು, ಗಾಂಜಾ, ಅಫೀಮು, ಮದ್ಯ, ಡ್ರಗ್ಸ್ಗಳ ದಾಸನಾಗಿದ್ದಾನೆ. ನಿದ್ರೆಯಂತಹ ನೈಸರ್ಗಿಕ ಕ್ರಿಯೆಗೂ ಔಷಧಿಯ ಮೊರೆ ಹೋಗಿದ್ದಾನೆ. ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳಲ್ಲಿ ಕ್ಯಾನ್ಸರ್ ಘಾತಕ ರೋಗಗಳು ಪ್ರತಿಶತದಲ್ಲಿ ಪ್ರಥಮವಾಗಿರುತ್ತವೆ. ವಿಕಾಸಶೀಲ ದೇಶಗಳಲ್ಲಿ 30 ಲಕ್ಷ ಜನ ಪ್ರತಿ ವರ್ಷ ಸಾಯುತ್ತಾರೆ. 2017ರವರೆಗೆ ಈ ಸಂಖ್ಯೆ 2 ಪಟ್ಟಾಗುವ ಸಂಭವವಿದೆ. ಈಗ 2020ರವರೆಗೆ ಈ ಸಂಖ್ಯೆ 2 ಪಟ್ಟಾಗುವ ಸಂಭವವಿದೆ. 15 ಲಕ್ಷ ಜನ ಕ್ಯಾನ್ಸರ್, 1 ಕೋಟಿ ಜನ ಕ್ಷಯ ಮತ್ತು 11.1% ಜನ ಹೈ BP ಪೀಡಿತರಾಗಿದ್ದಾರೆ. 3% 25 ವರ್ಷ ಮೇಲ್ಪಟ್ಟವರು ಹೃದಯ ರೋಗಗಳಿಂದ ಹಾಗೂ ಪಟ್ಟಣಗಳಲ್ಲಿ 1.5% ಜನ ಮಧುಮೇಹ ಪೀಡಿತರಾಗಿದ್ದಾರೆ. ಹೀಗೆ ಗೊಂದಲಮಯವಾದ ಪಾಶ್ಚಾತ್ಯ ಪ್ರಣಾಳಿಯಿಂದ ಉತ್ತಮ ಆರೋಗ್ಯ ಪಡೆಯುವ ಕುರುಡು ನಾಗಾಲೋಟ ನಿಲ್ಲಿಸಿ ಉತ್ತಮ ಸ್ವಾಸ್ಥ್ಯದ ಸುವರ್ಣ ನಿಯಮಗಳನ್ನು ಅಳವಡಿಸಿಕೊಳ್ಳುವ ಪ್ರಾಕೃತಿಕ ರೀತಿಯನ್ನು ಪ್ರಾಕೃತಿಕ ಚಿಕಿತ್ಸೆಯಿಂದ ಹುಡುಕಬೇಕೇ ಹೊರತು ವಿಷಯುಕ್ತ ಕೃತ್ರಿಮ ಔಷಧಗಳಿಂದ ಅಲ್ಲ. ಮುಗ್ಧ ಜನರನ್ನು ಮೂರ್ಖರನ್ನಾಗಿಸುವ ಹಾಗೂ ಉತ್ತಮ ಸ್ವಾಸ್ಥ್ಯದ ನೆಪದಲ್ಲಿ ಚಿಕ್ಕ ಮಕ್ಕಳ ಶುದ್ಧ, ಸ್ವಚ್ಛ, ಸ್ವಸ್ಥ, ಕೋಮಲ ಶರೀರದಲ್ಲಿ ಹುಟ್ಟುತ್ತಲೇ ವಿಷಯುಕ್ತ ಔಷಧಿಗಳಿಂದ ಚುಚ್ಚುಮದ್ದು ಚುಚ್ಚುವುದಾಗಬಾರದು. ನಮ್ಮ ದೇಶದ ಶತಶತಮಾನಗಳಿಂದ ಸಾಗಿ ಬರುತ್ತಿರುವ ಭಾರತೀಯ ಪರಂಪರೆ, ಅಸಂಖ್ಯ ಋಷಿಮುನಿಗಳ ಸಂಶೋಧನೆ ಹಾಗೂ ಅನುಭವ ಆಧಾರಿತ ಈ ಚಿಕಿತ್ಸೆ ಈ ಪ್ರಾಕೃತಿಕ ಚಿಕಿತ್ಸೆ. ಗಾಂಧೀಜಿಯವರಿಗೆ ಹೆಚ್ಚು ಪ್ರಿಯ ಚಿಕಿತ್ಸಾ ಪದ್ಧತಿ ಇದಾಗಿದ್ದು ನಮ್ಮ ದೇಶಕ್ಕೆ ಹೆಚ್ಚು ಅನುಕೂಲ ಹಾಗೂ ಉಪಯುಕ್ತ ಪ್ರಣಾಳಿಯಾಗಿದೆ. ಇದರಲ್ಲಿ ಪ್ರಯೋಗಿಸುವ ಆಕಾಶ, ವಾಯು, ಸೂರ್ಯ, ಪೃಥ್ವಿ, ಜಲ ನಮ್ಮ ದೇಶದಲ್ಲಿ ಹೇರಳವಾಗಿ ಇದ್ದು ಮನುಷ್ಯನನ್ನು ಆತ್ಮಾವಲಂಬಿ ಹಾಗೂ ಸ್ವಾವಲಂಬಿಯನ್ನಾಗಿ ಮಾಡುತ್ತವೆ. ಈ ವಿಭಿನ್ನವಾದ ಪ್ರಾಕೃತಿಕ ಚಿಕಿತ್ಸೆ ಕೆಲ ಮೂಲ ಸಿದ್ಧಾಂತಗಳನ್ನು ಒಳಗೊಂಡಿದೆ. ನಮ್ಮ ಸಂಪೂರ್ಣ ಪ್ರಕೃತಿ ಪಂಚಮಹಾಭೂತಗಳಿಂದಲೇ ನಿರ್ಮಾಣವಾಗಿದ್ದು ಆಕಾಶ, ವಾಯು, ಸೂರ್ಯ, ಜಲ, ಮಣ್ಣು ಈ 5 ತತ್ವಗಳಿಂದಲೇ ನಮ್ಮ ಶರೀರ ಹಾಗೂ ಬ್ರಹ್ಮಾಂಡ ಎರಡೂ ನಿರ್ಮಾಣವಾಗಿದೆ. ನಮ್ಮ ಶರೀರದಲ್ಲಿ ಈ 5 ತತ್ವಗಳು ಸಮತೋಲನವಾಗಿದ್ದರೆ ನಾವು ಆರೋಗ್ಯವಂತರಾಗಿರುತ್ತೇವೆ. ಈ 5 ತತ್ವಗಳ ಪ್ರಕೃತಿಗೆ ನಾವು ವಿರುದ್ಧವಾಗಿ ನಡೆದರೆ ನಾವು ರೋಗಿಗಳಾಗುತ್ತೇವೆ. ಶರೀರದ ರೋಗಗಳ ಮೂಲ ಶರೀರದಲ್ಲಿ ಸಂಗ್ರಹಿತ ವಿಷ. ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಈಸ್ ದ ಡಿಸೀಸ್. ಸರ್ವೇ ಸಾಮೇವ ರೋಗಾಣಾಂ ನಿದಾನಾಂ ಕುಪಿತಾಮಲಹ. ಅದಕ್ಕೆ ಮಾರ್ಬಿಡ್ ಮ್ಯಾಟರ್, ಟಾಕ್ಸಿಕ್ ಮ್ಯಾಟರ್, ಈ ಟಾಕ್ಸಿನ್ಗಳ ಸಂಗ್ರಹವಾಗುವುದೇ ಈ ರೋಗದ ಮೂಲ ಕಾರಣವಾಗಿದೆ. ಪರಮಾತ್ಮ ನಿರ್ಮಿತ ಸ್ವಾಸ್ಥ್ಯ ನಿಯಮಗಳು ವೈಜ್ಞಾನಿಕ, ಅಪರಿವರ್ತನಶೀಲ ಹಾಗೂ ಸನಾತನವಾಗಿವೆ. ಡಾಕ್ಟರ್ ಹೆನ್ರಿ ಲಿಂಡ್ಲಾರ್ರ ಪ್ರಕಾರ ಯಾವುದೇ ರೋಗಿಯ ದೇಹದೊಳಗೆ ಈ 2 ವಸ್ತುಗಳು ಸಿಗುತ್ತವೆ. ರೋಗಿಯ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿರುವುದು ಮತ್ತು ಎರಡನೇದು ನಮ್ಮ ರಕ್ತ ಅಥವಾ ಅಂಗಗಳು ಕೆಟ್ಟಿರುವ ಸ್ಥಿತಿ, ಇಲ್ಲವೇ ಶರೀರದಲ್ಲಿ ಟಾಕ್ಸಿನದ ಸಂಚಯವಾಗುವುದು. ಇಂತಹ ದೂಷಿತ ವಿಷ ಪದಾರ್ಥಗಳನ್ನು ನಮ್ಮ ಶರೀರ ತನ್ನೊಳಗೆ ಗ್ರಹಣ ಮಾಡುವುದಿಲ್ಲವೋ ಆಗ ಆ ವಿಷ ರಕ್ತ ಸಂಚಾರದ ಮೂಲಕ ನಮ್ಮ ಎಲ್ಲ ಅಂಗಗಳ ಕೋಶಗಳಲ್ಲಿ ಸಂಗ್ರಹವಾಗಿ ಶರೀರಕ್ಕೆ ಹಾನಿ ಉಂಟು ಮಾಡುತ್ತದೆ. ಇದೇ ಎಲ್ಲ ರೋಗಗಳ ಮೂಲವಾಗಿದ್ದು ಪ್ರಕೃತಿ ನಿಯಮಗಳ ವಿರುದ್ಧಾಚರಣೆಯಿಂದ ಸಂಗ್ರಹವಾದ ಈ ವಿಷವನ್ನು ಪ್ರಾಕೃತಿಕ ಚಿಕಿತ್ಸೆ ಗುಣಪಡಿಸುತ್ತದೆ. ಗಾಂಧೀಜಿಯವರು ಕೂಡ ಇಂಥ ಚಿಕಿತ್ಸೆಯ ಪರಿಪಾಲಕರಾಗಿದ್ದರು. ಹಿ ಈಸ್ ದ ಆರ್ಡೆಂಟ್ ಫಾಲೋವರ್ ಆಫ್ ನ್ಯಾಚುರೋಪತಿ.
ತೈತ್ರಿಯ ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಹೀಗೆ ಹೇಳುತ್ತದೆ: ಪರಮೇಶ್ವರನಿಂದ ಆಕಾಶದ ಉತ್ಪತ್ತಿಯಾಯಿತು, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಅನ್ನ, ಅನ್ನದಿಂದ ಪುರುಷ ಉತ್ಪತ್ತಿಯಾಯಿತು. ಆಧುನಿಕ ವಿಜ್ಞಾನ ಹಾಗೂ ನಮ್ಮ ಶಾಸ್ತ್ರಗಳೆರಡೂ ಇದರಲ್ಲಿ ಈ ವಿಚಾರದಲ್ಲಿ ಸಹಮತ ಹೊಂದಿವೆ. ನಿರ್ಗುಣ ನಿರಾಕಾರ ಪರಮಾತ್ಮನೇ ಈ ತ್ರಿವಿಧ ಗುಣದ ಸೃಷ್ಟಿ ಮಾಡಿದ್ದಾನೆಂದು ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ಏಕೋ ಅಹಂ ಬಹುಶ್ಯಾಂ ಪ್ರಜಾಯ, ನಾನು ಒಬ್ಬನಿದ್ದೇನೆ, ಪ್ರಜೆಗಳ ಕಲ್ಯಾಣ ಹಾಗೂ ಶ್ರೇಯಸ್ಸಿಗಾಗಿ ಅನೇಕವಾಗುತ್ತೇನೆ. ಈ ಮಹಾನ್ ಭಾವನೆಯಿಂದ ಪ್ರೇರಿತನಾಗಿ ಅತಿ ಸೂಕ್ಷ್ಮ ನಿರ್ಗುಣ ಹಾಗೂ ನಿರಾಕಾರ ಪರಮಾತ್ಮನು ಈ ವಿಧದ ಗುಣಯುಕ್ತ ಸೃಷ್ಟಿಯ ರಚನೆ ಮಾಡಿದನು. ತನ್ನ ಶರೀರದಿಂದ ಮೊದಲು ಆಕಾಶದ ರಚನೆ ಮಾಡಿ ನಂತರ ಆಕಾಶದಲ್ಲಿ ಸ್ಪಂದನವಾಗುವಿಕೆಯಿಂದ ವಾಯುವಿನ ರಚನೆಯಾಯಿತು. ಯಾವುದು ಶಬ್ದ ಹಾಗೂ ಸ್ಪರ್ಶ ಗುಣದ್ದಾದ ವಾಯುವಿನ ಘರ್ಷಣೆಯಿಂದ ಅಗ್ನಿಯ ಉತ್ಪತ್ತಿಯಾಯಿತು. ನಂತರ ಇವುಗಳ ಯೋಗದಿಂದ ಶಬ್ದ, ಸ್ಪರ್ಶ, ರೂಪ, ರಸ ಗುಣಯುಕ್ತ ಜಲತತ್ವದ ರಚನೆಯಾಯಿತು. ಈ ತತ್ವಗಳನ್ನೇ ಕೂಡಿಸಿ ಕೊನೆಗೆ ಪೃಥ್ವಿಯ ರಚನೆಯಾಯಿತು. ಯಾವುದರಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದಂತಹ 5 ಗುಣಗಳಿಂದ ಸಂಯುಕ್ತವಾದ 5 ತತ್ವಗಳಿಂದ ನಿರ್ಮಾಣವಾಗಿದ್ದು, ಈ 5 ದೈವೀಯ ತತ್ವ ಮೂಲ ತತ್ವಗಳಾಗಿದ್ದು ಜೀವನದಾಯಿ ಮಹಾನ್ ಶಕ್ತಿಗಳಾಗಿವೆ. ಪ್ರಾಣ ಚೈತನ್ಯದಾಯಿ ಜೀವನದಾಯಿ ಮಹಾನ್ ಶಕ್ತಿಗಳಾಗಿವೆ. ಪರಮಾತ್ಮನ ಅಂಗ ಹಾಗೂ ಅಂಶಗಳಾದ ಇವನ್ನು ಪಂಚಮಹಾಭೂತಗಳೆಂದು ನಮ್ಮ ಶಾಸ್ತ್ರಗಳಲ್ಲಿ ದೇವತೆಗಳೆಂದು ಕರೆಯಲಾಗಿದೆ. ವಾಯುದೇವತೆ, ಸೂರ್ಯದೇವತೆ, ಇಂದ್ರದೇವತೆ, ಪೃಥ್ವಿಯನ್ನು ಲಕ್ಷ್ಮಿಯ ಸ್ವರೂಪದಲ್ಲಿ ಪೂಜಿಸಲಾಗುತ್ತದೆ. ಆಕಾಶ ತತ್ವದ ಪ್ರಧಾನತೆ ನಮ್ಮ ಸೆಲ್ಸ್ ಅಥವಾ ಕೋಶಗಳ ನಡುವಿರುತ್ತದೆ. ವಾಯುವಿನ ಪ್ರಧಾನತೆ ನಮ್ಮ ಲಂಗ್ಸ್ ಅಥವಾ ಪುಪ್ಪುಸಗಳಲ್ಲಿ ಹಾಗೂ ತ್ವಚೆಯಲ್ಲಿರುತ್ತದೆ. ಅಗ್ನಿ ಅಥವಾ ಸೂರ್ಯ ತತ್ವ ನಮ್ಮ ಶರೀರದಲ್ಲಿ ಸ್ನಾಯು ಸಂಸ್ಥಾನದಲ್ಲಿದ್ದು, ಜಲತತ್ವದ ಪ್ರಧಾನತೆ ನಮ್ಮ ರಕ್ತದಲ್ಲಿ ಹಾಗೂ ಪೃಥ್ವಿ ತತ್ವದ ಪ್ರಧಾನತೆ ನಮ್ಮ ಎಲುಬುಗಳಲ್ಲಿರುತ್ತದೆ. ಈ 5 ತತ್ವಗಳು ನಮ್ಮ ಶರೀರಕ್ಕೆ ಪ್ರತಿದಿನ ಅಗತ್ಯ ಪ್ರಮಾಣದಲ್ಲಿ ಸಿಗುತ್ತಿರಬೇಕು. ಇವುಗಳ ಕೊರತೆಯಿಂದಲೇ ಶರೀರ ರೋಗಿಯಾಗಿ ಕಳಾಹೀನವಾಗುತ್ತದೆ. ಅದರಂತೆ ರೋಗ ಬಂದ ಅವಸ್ಥೆಯಲ್ಲಿ ಈ 5 ತತ್ವಗಳು ಸಿಗುವುದರಿಂದ ನಮ್ಮ ಶರೀರ ಸಬಲ ಹಾಗೂ ಸದೃಢವಾಗುತ್ತದೆ. ಪ್ರಕೃತಿ ಬಹುದೊಡ್ಡ ಜೀವನದಾಯಿ ಸ್ವಾಸ್ಥ್ಯದಾಯಿ ಶಕ್ತಿಯ ಸ್ರೋತ, ಅಂದರೆ ಅದು ಪವರ್ ಹೌಸ್ ಆಗಿದೆ. ಕಾಣುವ ನಮ್ಮ ಈ ಸ್ಥೂಲ ಶರೀರ ಪಂಚಮಹಾಭೂತಗಳಿಂದ ನಿರ್ಮಾಣವಾಗಿರುವುದಲ್ಲದೆ ಮನ, ಬುದ್ಧಿ, ಚಿತ್ತ, ಅರ್ಷಡ್ ವರ್ಗಗಳಿಂದ ನಿರ್ಮಿತಗೊಂಡು ಕಾಣದಿರುವ ಸೂಕ್ಷ್ಮ ಶರೀರ ಹೊಂದಿದೆ. ಇದು ಆತ್ಮದ ಬಲದಿಂದ ನಡೆಯುತ್ತದೆ. ನಮ್ಮ ಸ್ಥೂಲ ಶರೀರ ಮಿಕ್ಸರ್ನಂತೆ ಮೇಲಿನ ಹೊದಿಕೆ ತರಹ, ಸೂಕ್ಷ್ಮ ಶರೀರ ಮೋಟರ್ದಂತೆ ಹಾಗೂ ಆತ್ಮ ವಿದ್ಯುತ್ತಿನಂತೆ ಕಾರ್ಯನಿರ್ವಹಿಸುತ್ತವೆ. ಶಾರೀರಿಕ, ಮಾನಸಿಕ ಹಾಗೂ ಆತ್ಮಿಕ ರೂಪದಿಂದ ಸ್ವಸ್ಥರಾಗಿದ್ದಾಗ ಮಾತ್ರ ಪೂರ್ಣ ಆರೋಗ್ಯವಂತರೆಂದು ಕರೆಯಿಸಿಕೊಳ್ಳುತ್ತೇವೆ. ಸಾಮಾನ್ಯವಾಗಿ ನಾವು ಶರೀರದ ಉಪಯುಕ್ತತೆ ಕುರಿತಾಗಿ, ಅದರ ಕಾರ್ಯದ ಕುರಿತಾಗಿ ಚರ್ಚಿಸುತ್ತೇವೆ. ಆದರೆ ಮನಸ್ಸಿನ ಕುರಿತು ಮಾತೇ ಆಡುವುದಿಲ್ಲ. ಗೊತ್ತಿರಲಿ, ತಮಗೆ ಮನದ ಮಹತ್ವ ಅಧಿಕವಾಗಿರುವುದನ್ನು ವಿಜ್ಞಾನಿಗಳು ಸಿದ್ಧ ಮಾಡಿರುವುದನ್ನು ತಿಳಿಯುತ್ತೇವೆ. ಮನಸ್ಸಿನಲ್ಲಿ ಮೊದಲು ವಿಚಾರ ಬಂದು ನಂತರ ಮೆದುಳು ಅದನ್ನು ಪ್ರಕಟ ಮಾಡಿ ಶರೀರ ಅದನ್ನು ಕಾರ್ಯಗೊಳಿಸುತ್ತದೆ. ಅದು ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಎಂದಿರುವುದು ಆಂಗ್ಲಗಾದೆ. ಒಟ್ಟಾರೆ ತ್ರಿಕರಣ ಶುದ್ಧಿ ಎಂದರೆ ಶಾರೀರಿಕ, ಮಾನಸಿಕ, ಆತ್ಮಿಕ ರೂಪದಿಂದ ಸ್ವಾಸ್ಥ್ಯವಿರುವುದೇ ಸಂಪೂರ್ಣ ಸ್ವಾಸ್ಥ್ಯವೆನಿಸುತ್ತದೆ. ಇನ್ನು ರೋಗವೆಂದರೇನು ಎಂಬ ಬಗ್ಗೆ ತಿಳಿಯಲು ಈ ಚರಕ ಸಂಹಿತೆಯಲ್ಲಿನ ಶ್ಲೋಕ ಗಮನಿಸಿ. ಸರ್ವೇಷಾಂ ರೋಗಾಣಾಂ ನಿದಾನಾಂ ಕುಪಿತಾಮಲಃ ತತ್ ಪ್ರಕೋಪಸ್ಯ ಪ್ರೋಕ್ತಂ ವಿವಿಧ ಅಹಿತಕರ ಸೇವನಂ.
ಅಂದರೆ ಎಲ್ಲ ಪ್ರಕಾರದ ರೋಗಗಳ ಮೂಲ ಕಾರಣ ಶರೀರದಲ್ಲಿ ಸಂಗ್ರಹವಾದ ಕುಪಿತ ಮಲ ಹಾಗೂ ಅವುಗಳ ಪ್ರಕೋಪದ ಕಾರಣ ವಿವಿಧ ಅಹಿತಕರ ಆಹಾರ ಸೇವನೆ ಎಂದರ್ಥ. ರಚನೆ, ಪಾಲನೆ ಹಾಗೂ ಸಂಹಾರ ಕ್ರಮವು ಸೃಷ್ಟಿ ಸ್ಥಿತಿ ಲಯ ಚಕ್ರವನ್ನು ಅಬಾಧತೆಯಿಂದ ನಡೆಸುತ್ತದೆ. ಎಂದರೆ ಒಂದು ವಿನಾಶ ಇನ್ನೊಂದರ ಉತ್ಪತ್ತಿಯಲ್ಲಿ ಕಾರಣವಾಗುತ್ತದೆ. ಈ ಸೃಷ್ಟಿ ಚಕ್ರದ ಕಾರ್ಯದಲ್ಲಿ ಅಡೆತಡೆ ಮಾಡುವುದು ವಿನಾಶಕಾರಿಯಾಗಿರುವುದಲ್ಲದೆ ಅದರ ಪೋಷಣೆಯಲ್ಲಿಯೇ ನಮ್ಮ ಕಲ್ಯಾಣವಿದೆ. ಸರ್ವಭೂತ ಹಿತರತಃ ಸೃಷ್ಟಿಯಲ್ಲಾಗುವ ಪ್ರತಿಯೊಂದು ಕೆಲಸ ಒಳ್ಳೆಯದು ಅಥವಾ ಕೆಟ್ಟದ್ದು ಎಲ್ಲವೂ ಎಲ್ಲ ಸಮಯದಲ್ಲಿ ನಮ್ಮ ಪರಮ ಹಿತಕ್ಕಾಗಿ ಮತ್ತು ಚರಮ ಕಲ್ಯಾಣಕ್ಕಾಗಿಯೇ ನಡೆಯುತ್ತಿವೆ. ಸೃಷ್ಟಿಚಕ್ರದ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ದೇವತೆಗಳ ಕಾರ್ಯವೆಂದು ತಿಳಿಯಲಾಗಿದೆ. ಯತ್ ಪಿಂಡೆ ತತ್ ಬ್ರಹ್ಮಾಂಡೆ. ಯಾವ ರೀತಿ ಒಂದು ಮಹಾನ್ ಶಕ್ತಿ ವಿಶಾಲ ಬ್ರಹ್ಮಾಂಡವನ್ನು ಉತ್ತಮ ರೀತಿಯಿಂದ ನಡೆಸುವಂತೆ ನಮ್ಮ ಶರೀರವೂ ಒಂದು ಸಣ್ಣ ಬ್ರಹ್ಮಾಂಡವಾಗಿದ್ದು ಇಟ್ ಈಸ್ ಎ ಮಿನಿಯೇಚರ್ ಫಾರ್ಮ್ ಆಫ್ ಕಾಸ್ಮಾಸ್. ಅದೇ ಶಕ್ತಿ ಇದನ್ನು ಉತ್ತಮವಾಗಿ ನಡೆಸುತ್ತದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಕಾರ್ಯಗಳು ನಮ್ಮ ಶರೀರದಲ್ಲಿ ಪಚನ, ಪೋಷಣ, ನಿಷ್ಕಾಶನ ರೂಪದಿಂದ ಅಬಾಧಿತವಾಗಿ ನಡೆಯುತ್ತಿರುತ್ತವೆ. ತತ್ಫಲವಾಗಿ ನಾವು ಸಕ್ರಿಯ ಹಾಗೂ ಸ್ವಸ್ಥರಾಗಿರುತ್ತೇವೆ. ನಾವು ಊಟ ಮಾಡಿದ ಆಹಾರ ಮೊದಲು ಪಚನವಾಗಿ ನಂತರ ಪೋಷಣೆಯಾಗುತ್ತದೆ. ಪೋಷಣದ ನಂತರ ಉಳಿಯುವ ಕಶ್ಮಲ ಅಥವಾ ಕಲ್ಮಶ, ಮಲ, ಮೂತ್ರ, ಬೆವರು, ಶ್ವಾಸ ಅಂದರೆ ಯೂರಿನ್, ಪ್ರೆಸ್ಪಿರೇಷನ್, ರೆಸ್ಪಿರೇಷನ್ ಈ 4 ನಾಳಗಳಿಂದ ಹೊರಹಾಕಲ್ಪಡುತ್ತದೆ. ಈ ಪಚನ, ಪೋಷಣೆ, ನಿಷ್ಕಾಶನ 3 ಕ್ರಿಯೆಗಳು ಸರಿಯಾಗಿ ನಡೆಯುತ್ತಿದ್ದರೆ ನಾವು ಯಾವಾಗಲೂ ಸ್ವಸ್ಥ ಹಾಗೂ ನಿರೋಗಿಗಳಾಗಿರುತ್ತೇವೆ. ನಾವು ಪ್ರಕೃತಿಯಿಂದ ದೂರವಿದ್ದರೆ, ಪ್ರಕೃತಿ ನಿಯಮಗಳನ್ನು ಪಾಲಿಸದಿದ್ದರೆ ನಮ್ಮ ಶರೀರದ ಎಲ್ಲ ಮಹತ್ವದ ಅವಶ್ಯಕತೆಗಳು ನಮ್ಮ ಶರೀರಕ್ಕೆ ದೊರಕದೆ, ಪಚನ ಕ್ರಿಯೆ ಸರಿಯಾಗಿ ಆಗದಿದ್ದರೆ ಪೋಷಣೆಯೂ ಸರಿಯಾಗುವುದಿಲ್ಲ. ಪೋಷಣ ಸರಿಯಾಗದಿದ್ದರೆ ನಿಷ್ಕಾಸನ ಕಾರ್ಯದಲ್ಲಿ ಅಡೆತಡೆ ಉಂಟಾಗಿ ಶರೀರದಲ್ಲಿ ಹೊಲಸು ಹಾಗೂ ವಿಷ ಸಂಗ್ರಹವಾಗುತ್ತಾ ನಡೆಯುತ್ತದೆ. ಅತಿಯಾದರೆ ಆಪತ್ತು ಖಂಡಿತ. ಹೊಲಸು ಅತಿ ಸಂಗ್ರಹವಾದರೆ ಆಪತ್ತು. ಈ ಗಂಡಾಂತರದಿಂದ ನಮ್ಮ ಶರೀರದಲ್ಲಿರುವ ಪ್ರಾಣಶಕ್ತಿಯು ಶರೀರದಲ್ಲಿ ಕೂಡಿದ ವಿಷವನ್ನು ಎಲ್ಲಿಂದ ಎಲ್ಲಿಗೆ ಸಾಧ್ಯವೋ ಯಾವ ದ್ವಾರ, ಕುರ, ವಾಂತಿ, ಭೇದಿಗಳ ಮೂಲಕ ಹೊರಹಾಕಿ ಮರಣದಂಥ ದೊಡ್ಡ ಗಂಡಾಂತರದಿಂದ ದೇಹವನ್ನು ರಕ್ಷಿಸುತ್ತದೆ. ಆದರೆ ಈ ಸಣ್ಣ ಸಣ್ಣ ತೀವ್ರ ರೋಗಗಳನ್ನು ಔಷಧಿ ಸೇವಿಸುವುದರಿಂದ ಹತ್ತಿಕ್ಕುವ ಮೂಲಕ ರೋಗಗಳ ಮೂಲ ಕಾರಣವಾದ ಸಂಗ್ರಹಿತ ಹೊಲಸನ್ನು ಹೊರಹಾಕದೆ ಉಳಿಯುವುದರಿಂದ ಶರೀರ ಶುದ್ಧ ಮಾಡುವ ಎಲ್ಲ ಪ್ರಯತ್ನಗಳು ಕಾಲಾಂತರದಲ್ಲಿ ವಿಫಲವಾಗುತ್ತವೆ. ಔಷಧಿ ಸೇವನೆಯಿಂದ ಸ್ವಲ್ಪ ಸಮಯದವರೆಗೆ ಆರಾಮವಾಗಿರುತ್ತೇವೆ. ಆದರೆ ಹೀಗೆ ಔಷಧಿಗಳ ಸೇವನೆಯಿಂದ ಹತ್ತಿಕ್ಕಲ್ಪಟ್ಟ ಮಲ ಹಾಗೂ ಅಶುದ್ಧಿಗಳ ಸಂಗ್ರಹಿತ ಸಮೂಹ ಅಸ್ಥಾಯಿ ರೂಪದಿಂದ ಹತ್ತಿಕ್ಕಲ್ಪಟ್ಟು ತೀವ್ರ ರೋಗಗಳಾಗಿ ಜೀವನವಿಡೀ ತೊಂದರೆ ಕೊಡುತ್ತಿರುತ್ತವೆ. ಈ ಜೀರ್ಣ ರೋಗಗಳನ್ನು ಔಷಧಿಯಿಂದ ಹತ್ತಿಕ್ಕುವುದರಿಂದ ಅವು ಮರಣಾಂತಿಕ ರೋಗಗಳಾಗಿ ಮಾರ್ಪಡುತ್ತವಲ್ಲದೆ ಮನುಷ್ಯನ ಮೃತ್ಯುವಿಗೂ ಕಾರಣವಾಗುತ್ತವೆ. ಅಂದರೆ ನೆಗಡಿಯನ್ನು ಹತ್ತಿಕ್ಕುವುದರಿಂದ ಸೈನಸ್, ನಿಮೋನಿಯಾ, ಅದರಂತೆ ಕೆಮ್ಮು ಹತ್ತಿಕ್ಕುವುದರಿಂದ ದಮ್ಮು, ಹೊಟ್ಟೆಯ ಎಲ್ಲ ರೋಗಗಳು, ಜ್ವರ ಹತ್ತಿಕ್ಕುವುದರಿಂದ ಸಂಧಿ ನೋವು ಇಲ್ಲವೇ ಹೈ BP ಇತ್ಯಾದಿ ರೋಗಗಳಾಗಿ ಪರಿವರ್ತಿತಗೊಳ್ಳುತ್ತವೆ. ಇದರಿಂದ ಮನುಷ್ಯನ ರೋಗ ನಿರೋಧಕ ಶಕ್ತಿ ಕ್ಷೀಣವಾಗುತ್ತದೆ ಅಲ್ಲದೆ ಅಶಕ್ತಿಯುಂಟಾಗಿ ಶರೀರದಲ್ಲಿ ವಿಷ ಸಂಗ್ರಹವಾಗಿ ಅದನ್ನು ಹೊರಹಾಕಲು ದೇಹ ಅಸಮರ್ಥವಾಗುತ್ತದೆ. ಹೀಗಾಗಿ ಪ್ರಕೃತಿಯು ನಮ್ಮ ಹಿತಕ್ಕಾಗಿ ವಿವಿಧ ರೋಗಗಳು ದೇಹವನ್ನು ಆಶ್ರಯಿಸುತ್ತವೆ ಮತ್ತು ಶರೀರ ಶುದ್ಧಗೊಳಿಸುತ್ತವೆ. ಆಲ್ ದ ಕಾಲ್ಡ್ ಅಕ್ಯೂಟ್ ಡಿಸೀಸಸ್ ಆರ್ ನಥಿಂಗ್ ಬಟ್ ದ ಹೀಲಿಂಗ್ ಆ್ಯಂಡ್ ಕ್ಲೀನಿಂಗ್ ಪ್ರೊಸೆಸ್ ಬೈ ದಿ ನೇಚರ್. ಇದರ ಅರ್ಥ ಎಲ್ಲ ತೀವ್ರ ರೋಗಗಳು ಅಂದರೆ ಕೆಮ್ಮು, ನೆಗಡಿ, ಜ್ವರ, ಡಿಸೆಂಟ್ರಿ ಇತ್ಯಾದಿ ತೀವ್ರ ರೋಗಗಳು ಶರೀರದ ಶುದ್ಧ ಹಾಗೂ ಅದನ್ನು ರಿಪೇರಿ ಹಾಗೂ ಅದನ್ನು ಪುಷ್ಟಿಗೊಳಿಸುವ ಪ್ರಾಕೃತಿಕ ಕ್ರಿಯೆಯಾಗಿದೆ.
ಇನ್ನು ದೇಹದಲ್ಲಿ ಸಂಗ್ರಹವಾಗುವ ಹೊಲಸು ಮತ್ತು ವಿಷಗಳಿಗೆ ಕಾರಣವೆಂದರೆ ತಪ್ಪು ಆಹಾರ ವಿಹಾರ, ತಪ್ಪು ಆಚಾರ ವಿಚಾರ, ಅಸಾತ್ವಿಕತೆಯಿಂದ ಕೂಡಿದ ಜೀವನ. ಆದ್ದರಿಂದ ಪ್ರಕೃತಿಗೆ ಶರಣಾಗಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಪ್ರಕೃತಿಯ ಮೂಲಕವೇ ಪ್ರಾಕೃತಿಕ ರೀತಿಯಿಂದ ಎಲ್ಲ ರೋಗಗಳನ್ನು ದೂರ ಮಾಡಲಾಗುತ್ತದೆ. ಪಂಚಭೂತಗಳಿಂದಾದ ಈ ಶರೀರವನ್ನು ಇವೇ 5 ತತ್ವಗಳಿಂದ ಗೂಢಪಡಿಸಲಾಗುತ್ತದೆ. ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಉಪಯೋಗಿಸುವ ಆಕಾಶ, ನೀರು, ವಾಯು, ಸೂರ್ಯ, ಮಣ್ಣು ಸಾಧನಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಉಪಯೋಗಿಸಿ ಶರೀರದ ಎಲ್ಲ ರೋಗಗಳನ್ನು ಉಪಚಾರ ಮಾಡಲಾಗುತ್ತಿದೆ. ಜಲ ಚಿಕಿತ್ಸೆ, ಮಣ್ಣಿನ ಚಿಕಿತ್ಸೆ, ಸೂರ್ಯಕಿರಣ ಚಿಕಿತ್ಸೆ ಇತ್ಯಾದಿ ವೈಜ್ಞಾನಿಕ ಪದ್ಧತಿಗಳಿಂದಲೇ ಎಲ್ಲ ಜೀರ್ಣ ರೋಗಗಳು ದೂರವಾಗುತ್ತವೆ. ಕ್ರಾನಿಕ್ ಡಿಸೀಸಸ್. ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಶರೀರದಲ್ಲಿ ಸಂಗ್ರಹಿತ ವಿಷವನ್ನೇ ಮೂಲ ಕಾರಣವೆಂದು ತಿಳಿಯಲಾಗುತ್ತದೆ, ಹೊರತು ರೋಗಾಣು ಅಥವಾ ಜೀವಾಣುಗಳನ್ನಲ್ಲ. ಯಾವಾಗ ಶರೀರದಲ್ಲಿ ಹೊಲಸು ವಿಷ ಇರುತ್ತದೆಯೋ ಆಗ ಅಲ್ಲಿ ರೋಗಾಣುಗಳು ಉತ್ಪತ್ತಿಯಾಗುತ್ತವೆ ಹಾಗೂ ಬೆಳೆಯುತ್ತಲೇ ಹೋಗುತ್ತವೆ. ಆಗ ರೋಗ ಉತ್ಪನ್ನವಾಗುತ್ತದೆ. ಈ ಚಿಕಿತ್ಸೆಯಲ್ಲಿ ರೋಗಾಣುಗಳನ್ನು ಕೊಲ್ಲದೆ ರೋಗಗಳ ಮೂಲ ಕಾರಣ ಹೊಲಸು ವಿಷ, ನಂತರದ ಕಾರಣ ರೋಗಾಣುಗಳು ಅಂದರೆ ಪ್ರೈಮರಿ ಕಾಸ್ ಫಾರಿನ್ ಮ್ಯಾಟರ್, ಸೆಕೆಂಡ್ರಿ ಕಾಸ್ ಈಸ್ ವೈರಸ್ ಆರ್ ಬ್ಯಾಕ್ಟೀರಿಯಾಸ್. ಶರೀರ ಶುದ್ಧವಾಗುತ್ತಲೇ ರೋಗಾಣುಗಳು ಶರೀರವನ್ನು ತ್ಯಜಿಸುತ್ತವೆ. ಮನುಷ್ಯ ನಿರ್ಮಿತ ನಿರ್ಜೀವ ಔಷಧಿಗಳಲ್ಲೆಲ್ಲ ಇಷ್ಟೊಂದು ಶಕ್ತಿ ಇರುವುದಿಲ್ಲ. ಅವು ಕೇವಲ ರೋಗಾಣುಗಳನ್ನಷ್ಟೇ ಕೊಲ್ಲುವುದಲ್ಲದೆ ಜೊತೆಗೆ ನಮ್ಮ ಶರೀರದ ಅಂಗಾಂಗಗಳಿಗೆ ಹಾಗೂ ಶರೀರದಲ್ಲಿಯ ಜೀವನ ಶಕ್ತಿಗೆ ಹಾನಿಯುಂಟು ಮಾಡುತ್ತವೆ. ಹೀಗೆ ಮನುಷ್ಯ ನಿರ್ಮಿತ ಔಷಧಗಳು ಈಶ್ವರ ನಿರ್ಮಿತ ಈ ಸಂಜೀವಿನಿ ವಸ್ತುಗಳ ಶಕ್ತಿಗಳ ಸಮಾನವಾಗಲು ಸಾಧ್ಯವಿಲ್ಲ. ಒಬ್ಬ ಅನುಭವಿ ಹೇಳಿದಂತೆ ಔಷಧಿ ನುಂಗುವ ಶರೀರ ಬಹುಕಾಲ ಬಾಳುವುದಿಲ್ಲ ಎಂಬ ಮಾತು ಸ್ಮರಣೀಯ. ಆದ್ದರಿಂದ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಮೊದಲು ರೋಗಿಯನ್ನು ಅಮೃತ ಭೋಜನದ ಮೇಲಿಟ್ಟು ಅಂದರೆ ನೈಸರ್ಗಿಕ ಭೋಜನದ ಮೇಲಿಟ್ಟು ಶರೀರವನ್ನು ಪಂಚಮಹಾಭೂತಗಳಿಂದ ಒಳಗೆ ಮತ್ತು ಹೊರಗೆ ಶುದ್ಧ ಮಾಡಲಾಗುತ್ತದೆ. ಈ ಬಗೆಯ ಚಿಕಿತ್ಸೆಯಿಂದ ರೋಗದ ಕಾರಣ ದೂರವಾಗಿ ಶರೀರ ಶುದ್ಧಿಯಾಗುವುದರಿಂದ ಪ್ರಾಕೃತಿಕ ಅಮೃತಮಯ ಭೋಜನ ಪಡೆಯುವುದರಿಂದ ಹಾಗೂ ಪ್ರಾಣಶಕ್ತಿಗೆ ಸಂಪೂರ್ಣ ವಿಶ್ರಾಂತಿ ದೊರೆತ ಮೇಲೆ ಪ್ರಾಣಶಕ್ತಿ ಸದೃಢ, ಸಶಕ್ತ, ಗಟ್ಟಿಮುಟ್ಟಾಗಿ ಶರೀರ ತನ್ನಲ್ಲಿನ ರೋಗಗಳನ್ನು ತಾನೇ ದೂರ ಮಾಡುತ್ತದೆ. ಟ್ರೆಮೆಂಡಸ್ ಹೀಲಿಂಗ್ ಪವರ್ ಇಸ್ ದೇರ್ ಇನ್ ಎವ್ರಿ ಬಾಡಿ. ಈ ಬಗೆಯ ಚಮತ್ಕಾರಗಳನ್ನು ಯಾವುದೇ ವೈದ್ಯರಾಗಲಿ ಔಷಧಿಯಾಗಲಿ ಮಾಡಲಾರದೆಂಬುದನ್ನು ನಾವು ತಿಳಿಯಬೇಕು. ಇವೆಲ್ಲವನ್ನು ಪ್ರಕೃತಿಗನುಸಾರವಾಗಿ ನಮ್ಮ ಪ್ರಾಣಶಕ್ತಿ ತಾನೇ ಅತ್ಯಂತ ಸರಳತೆಯಿಂದ ಸಂಪನ್ನವಾಗಿಸುತ್ತದೆ. ಈಗ ರೋಗಗಳ ಮೂಲ ಕಾರಣಗಳನ್ನು ತಿಳಿಯೋಣ. ರೋಗಗಳ ಮೂಲ ಕಾರಣಗಳನ್ನು ದೂರ ಮಾಡಿದರೆ ರೋಗ ತಾನಾಗಿಯೇ ಹೋಗುತ್ತದೆ. ರೋಗಗಳಿಗೆ ಪ್ರಮುಖ ಕಾರಣವೆಂದರೆ ಮೊದಲನೆಯದು ಪ್ರಕೃತಿಯಿಂದ ದೂರವಿರುವುದು. ಪ್ರಕೃತಿಯ ಪ್ರಾಣ ಹಾಗೂ ಶಕ್ತಿದಾಯಿ ಪಂಚಭೂತಗಳಿಂದ ಶಕ್ತಿ ಗ್ರಹಣ ಮಾಡದಿದ್ದರೆ ಶರೀರ ನಿರ್ಬಲ, ಅಸ್ವಸ್ಥವಾಗುತ್ತದೆ. ಚಹಾ, ಕಾಫಿ, ತಂಬಾಕು, ಸಿಗರೇಟು, ಮದ್ಯದಂತಹ ಇತ್ಯಾದಿ ವಿನಾಶಕಾರಿ ಹಾಗೂ ಅಖಾದ್ಯ ವಸ್ತುಗಳ ಸೇವನೆ ಮಾಡುವುದು ಇದು ಒಂದು ಕಾರಣ. ಅಪ್ರಾಕೃತಿಕ ಭೋಜನ ಮಾಡುವುದು, ಉದಾಹರಣಾರ್ಥವಾಗಿ ಮಾಂಸ, ಪ್ಯಾಕೆಟ್ ಹಾಗೂ ಡಬ್ಬಿಗಳಲ್ಲಿ ತುಂಬಿರುವ ನಿರ್ಜೀವ ಹಾಗೂ ಕೃತ್ರಿಮ ರಾಸಾಯನಿಕದಿಂದ ಕೂಡಿದ ಆಹಾರ ತೆಗೆದುಕೊಳ್ಳುವುದು. ಅದರಂತೆ ತಂಗುಳ, ನಿರ್ಜೀವ ವಸ್ತುಗಳ ಸೇವನೆ ಮಾಡುವುದು. ಉದಾಹರಣಾರ್ಥವಾಗಿ ಕೋಲ್ಡ್ ಡ್ರಿಂಕ್ಸ್, ಫ್ರಿಜ್ನಲ್ಲಿಟ್ಟು ಬಳಸುವ ಆಹಾರ ಪದಾರ್ಥಗಳು, ಅಧಿಕ ಭೋಜನ, ತಪ್ಪು ಭೋಜನ, ಮೇಲಿಂದ ಮೇಲೆ ಆಹಾರ ಸೇವನೆ, ಹಸಿವಿಲ್ಲದೆ ಉಣ್ಣುವುದು ಇವೆಲ್ಲ ರೋಗದ ಕಾರಣಗಳಾಗಿವೆ. ಅಲ್ಲದೆ ಉಪ್ಪು, ಸಕ್ಕರೆ, ಮೈದಾ, ರಿಫೈನ್ ಹಾಗೂ ಹುರಿದ ವಸ್ತುಗಳ ಅಧಿಕ ಬಳಕೆ, ನೀರು ಕಡಿಮೆ ಕುಡಿಯುವುದು, ವ್ಯಾಯಾಮ ಮಾಡದೇ ಇರುವುದು, ರೋಗಗಳ ಕಾರಣಗಳನ್ನು ದೂರ ಮಾಡದೆ ಕೇವಲ ಔಷಧಿಗಳನ್ನು ಸೇವಿಸುವುದು, ಬಗೆ ಬಗೆಯ ನೋವು ನಿವಾರಕ ಔಷಧಿಗಳ ಸೇವನೆ ಹಾಗೂ ಮಾತ್ರೆಗಳ ಬಳಕೆ ಮಾಡುವುದು
ರೋಗಗಳಿಗೆ ಆಹ್ವಾನ ನೀಡಿದಂತೆ. ಮಲ, ಮೂತ್ರ, ಬೆವರು, ಶ್ವಾಸ ಇತ್ಯಾದಿ ಪ್ರಾಕೃತಿಕ ಆವೇಗಗಳನ್ನು ತಡೆಯುವುದು ಭಯ, ಚಿಂತೆ, ಶೋಕದಂತಹ ಋಣಾತ್ಮಕ ವಿಚಾರಗಳಿಂದ ಕೂಡಿರುವುದು. ಭೌತಿಕವಾದಿ ಇಲ್ಲವೇ ಜೀವನದಲ್ಲಿ ಬಹಳ ಹೆಚ್ಚಿಗೆ ಕೃತ್ರಿಮ ಅಥವಾ ಮಟೀರಿಯಲಿಸ್ಟಿಕ್ ಆಗಿರುವುದಲ್ಲದೆ ಆಧ್ಯಾತ್ಮಿಕತೆಗೆ ಮೊರೆ ಹೋಗದಿರುವುದು, ಆಗಾಗ ವಿಶ್ರಾಂತಿ ಪಡೆಯದೇ ಇರುವುದು ಹಾಗೂ ಶರೀರದಲ್ಲಿಯ ಎಲ್ಲ ಅವಯವ ಹಾಗೂ ಪ್ರಾಣಶಕ್ತಿಗೆ ವಿಶ್ರಾಂತಿ ನೀಡದಿರುವುದು. ರೋಗಗಳಿಗೆ ಇಂತೆಲ್ಲ ಕಾರಣಗಳನ್ನು ತಿಳಿದಾದ ಮೇಲೆ ಈ ಕಾರಣಗಳನ್ನು ನಿವಾರಣೆ ಮಾಡಿಕೊಂಡು ಆರೋಗ್ಯ ಪಡೆಯದಿದ್ದರೆ ಹೇಗೆ? ಬನ್ನಿ, ಅದರ ಪರಿಹಾರೋಪಾಯಗಳಿಗಾಗಿ ಪ್ರಕೃತಿ ಚಿಕಿತ್ಸಾ ಕ್ರಿಯೆಗಳನ್ನು ತಿಳಿಯೋಣ. ಶರಣು ಶರಣಾರ್ಥಿ.